ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ. ಇಂದು ಮಹಾಭಾರತದ 20ನೇ ಎಪಿಸೋಡ್. ದ್ರೌಪದಿಯ ಸ್ವಯಂವರಕ್ಕೆ ಬಂದ ಪಾಂಡವರು ಬ್ರಾಹ್ಮಣ ವೇಷದಿಂದ ಕುಂಬಾರನೊಬ್ಬನ ಮನೆಯಲ್ಲಿ ಇಳಿದುಕೊಂಡು ಭಿಕ್ಷಾಟನೆಯಿಂದ ಜೀವಿಸುತ್ತಾ ನಗರ ಪ್ರದಕ್ಷಿಣೆಯ ನೆಪದಲ್ಲಿ ಸುದ್ದಿ ಸಂಗ್ರಹ ಮಾಡತೊಡಗಿದರು. ಪಾಂಡವರು ಖಂಡಿತ ಬದುಕಿರೋರೆಂಬುದು ತಮ್ಮ ರಾಜನ ನಂಬಿಕೆಯೆಂದು ಋಷಿಗಳು ಹೇಳಿರುವಂತೆ ದ್ರೌಪದಿಯ ಸ್ವಯಂವರಕ್ಕೆ ಅರ್ಜುನನು ಬಂದೇ ಬರುತ್ತಾನೆಂದು ಅವನನ್ನು ಗುರುತಿಸುವುದಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ಮಹಾಧನಸ್ಸನ್ನಿಟ್ಟು ಮೇಲೆ ತಿರುಗುತ್ತಿರುವ ಮೀನಿನ ಲಕ್ಷ್ಯವನ್ನಿಟ್ಟು ಯಾರು ಧನಸ್ಸಿಗೆ ಎದರಿಸಿ ಆ ಲಕ್ಷ್ಯವನ್ನು 5 ಬಾಣಗಳಿಂದ ಕೆಡಹುವರೋ ಅವನು ದ್ರೌಪದಿಯನ್ನು ಗೆದ್ದುಕೊಂಡಂತೆ ಎಂಬುದಾಗಿ ಪ್ರಕಟಿಸಿರುವನೆಂದು ಊರ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಅರ್ಜುನನ್ನುಳಿದು ಇತರರು ಯಾರಿಗೂ ಈ ಗುರಿ ಅಸಾಧ್ಯವೆಂದು ಅವರ ಅಭಿಪ್ರಾಯವಾಗಿತ್ತು. ಎಲ್ಲರೂ ಸ್ವಯಂವರ ದಿನದ ಆಗಮನವನ್ನೇ ಕಾಯುತ್ತಿದ್ದರು. ಭರತಖಂಡದ ಮೂಲೆ ಮೂಲೆಗಳಿಂದಲೂ ರಾಜರುಗಳು ಸ್ವಯಂವರಕ್ಕಾಗಿ ಬಂದು ಸೇರಿದ್ದರು. ರಾಧೆಯನ ಜೊತೆಯಲ್ಲಿ ದುರ್ಯೋಧನಾದಿ ಕೌರವರು ಈಗಾಗಲೇ ಬಂದಿದ್ದರು. ಯಾದವರು, ಭೋಜರು, ಅಂಧಕರು ಎಲ್ಲರೂ ಸೇರಿದ್ದರು. ಬಲರಾಮ, ಶ್ರೀಕೃಷ್ಣನು ಸಹ ಅಲ್ಲೇ ಇದ್ದರು. ಬಹುಮಾನ್ಯ ಅತಿಥಿಗಳಾಗಿ ಮಹಾಸೌಧಗಳೇ ಅಲ್ಲಿ ನಿರ್ಮಾಣಗೊಂಡಿದ್ದವು. ದ್ರೌಪದಿ ಸ್ವಯಂವರದ ದಿನ ಮಂಟಪವು ಇಂದ್ರನ ಆಸ್ಥಾನದಂತೆ ಕಂಗೊಳಿಸುತ್ತಿತ್ತು. ಗಂಧ, ಪುಷ್ಪ, ಧೂಪ, ದೀಪಗಳಿಂದ ಹಾಗೂ ನಿರೀಕ್ಷೆಯಿಂದ ಎಲ್ಲರೂ ಪುಲಕಿತರಾಗಿದ್ದರು. ಪುರುಷ ಸಿಂಹರಂತಿದ್ದ ರಾಜರುಗಳು ತಮ್ಮ ತಮ್ಮ ಅಸ್ತ್ರಗಳೊಂದಿಗೆ ಶೋಭಿಸುತ್ತಿದ್ದರು. ನೋಡುವುದಕ್ಕೆಂದು ಬಂದು ನೆರೆದಿದ್ದ ದೇವತೆಗಳಿಂದ ಅಂತರಿಕ್ಷವು ತುಂಬಿ ಹೋಗದಿತ್ತು. ಅದೊಂದು ಮರೆಯಲಾಗದಂತಹ ಅದ್ಭುತ ದೃಶ್ಯವಾಗಿತ್ತು. ಎಲ್ಲರೂ ದ್ರೌಪದಿಯ ಸೌಂದರ್ಯವನ್ನು, ಅವಳ ಕೈ ಹಿಡಿಯಲಿರುವ ಪುಣ್ಯವಂತನನ್ನು ನೋಡಲು ತವಕಿಸುತ್ತಿದ್ದರು. ಬ್ರಾಹ್ಮಣರ ಗುಂಪಿನಲ್ಲಿ ಪಾಂಡವರು ಯಾರ ಗಮನವನ್ನು ಸೆಳೆಯದೆ ಅಲ್ಲೊಬ್ಬರು ಇಲ್ಲೊಬ್ಬರಂತೆ ಹರಡಿ ಕುಳಿತುಕೊಂಡಿದ್ದರು. ಎಲ್ಲರ ಕಣ್ಣು ಒಳಗಿನ ಬಾಗಿಲು ಕಡೆಗೆ. ದೃಷ್ಟದ್ಯುಮ್ನನು ಸುಂದರವಾದ ರೇಷ್ಮೆ ಸೀರೆಯಲ್ಲಿ ರತ್ನಭರಣಗಳೊಡನೆ ದಿವ್ಯವಾಗಿ ಶೋಭಿಸುತ್ತಿದ್ದ ತನ್ನ ಪ್ರೀತಿಯ ತಂಗಿಯನ್ನು ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಅವಳು ಮುಗುಳ್ನಗುತ್ತಾ ಪುಷ್ಪಹಾರವನ್ನು ಕೈಯಲ್ಲಿಡಿದು ಬರುತ್ತಿದ್ದಳು. ಮಂಟಪದ ಮಧ್ಯೆ ವಿಶೇಷವಾಗಿ ನಿರ್ಮಿತವಾದ ರಂಗಕ್ಕೆ ದೃಷ್ಟದ್ಯುಮ್ನನು ಅವಳನ್ನು ಕರೆತಂದನು. ದ್ರೌಪದಿಯು ಆ ಕ್ಷಣದಿಂದ ಪ್ರಾರಂಭಿಸಿ ಕೊನೆಯ ಹಂತದವರೆಗೂ ಒಂದು ದೈವಿ ನಾಟಕದ ಕೇಂದ್ರ ಬಿಂದುವಾಗಿ ಉಳಿದಳು. ಅವಳು ಹುಟ್ಟಿದ್ದೇ ಕ್ಷೇತ್ರಿಯರ ಸಂಹಾರಕ್ಕಾಗಿ. ಎಲ್ಲೆಲ್ಲೂ ಪ್ರಶಾಂತತೆ ನೆಲೆಸಿತ್ತು. ದೃಷ್ಟದ್ಯುಮ್ನನು ರಂಗಕ್ಕೆ ಬಂದು ಮೇಘ ಗರ್ಜನೆಯಂತಹ ಗಂಭೀರ ಧ್ವನಿಯಲ್ಲಿ, ಮಹಾರಾಜರು ಲಾಲಿಸಬೇಕು. ಈ ದಿವ್ಯ ಧನಸ್ಸನ್ನು, ಈ 5 ಬಾಣಗಳನ್ನು ಬಳಸಿ ಮೇಲೆ ಕಾಣುವ ಮೀನಿನ ಲಕ್ಷ್ಯವನ್ನು ಬೀಳಿಸಬೇಕು. ಈ ಸಾಹಸವನ್ನು ಸಾಧಿಸಿದವನನ್ನೇ ನನ್ನ ತಂಗಿ ದ್ರೌಪದಿಯು ಮದುವೆಯಾಗುತ್ತಾಳೆ. ಇದು ನನ್ನ ಪ್ರತಿಜ್ಞೆ ಎಂದು ಪ್ರಕಟಿಸಿದನು. ನಂತರ ತಂಗಿಯ ಬಳಿಗೆ ಹೋಗಿ ರಾಜರನ್ನೆಲ್ಲ ಒಬ್ಬೊಬ್ಬರಾಗಿ ಪರಿಚಯ ಮಾಡುತ್ತಾನೆ. ಭದ್ರೆ, ನೋಡು, ಅದೋ ಅಲ್ಲಿ ಕುಳಿತಿರುವವನು ಕುರುರಾಜ ದುರ್ಯೋಧನ. ಪಕ್ಕದಲ್ಲಿರುವವರು ಅವನ ಸೋದರರು, ಅವನ ಪ್ರೀತಿಯ ಸ್ನೇಹಿತ ರಾಧೆಯನು. ಅವನೇ ದೇವಕಿಯ ಪುತ್ರನಾದ ಕೃಷ್ಣ. ಪರಿಚಯವು ಹೀಗೆ ಬಹಳ ಹೊತ್ತು ಸಾಗಿತು. ನಂತರ ರಾಜರುಗಳು ಒಬ್ಬೊಬ್ಬರಾಗಿ ಧನಸ್ಸಿನ ಬಳಿಗೆ ಬಂದು ಅದನ್ನು ಎದುರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದರು. ತಮ್ಮಿಂದಾಗದೆ ಹಿಂದಿರುಗಿದರು. ಯಾದವರು ಕೇವಲ ಪ್ರೇಕ್ಷಕರಾಗಿರಲು ನಿರ್ಧರಿಸಿಕೊಂಡೇ ಬಂದಿದ್ದರು. ಶ್ರೀಕೃಷ್ಣನು ಸಭೆಯಲ್ಲಿ ನೆರೆದವರನ್ನು ಸಿಂಹಾಲೋಕನ ಮಾಡುತ್ತಿದ್ದನು. ಕೊನೆಗೊಮ್ಮೆ ಅವನ ದೃಷ್ಟಿಯು ಬ್ರಾಹ್ಮಣ ಸಮುದಾಯದಲ್ಲಿ ಮಾರುವೇಷದಿಂದ ಕುಳಿತಿದ್ದ ಪಾಂಡವರ ಮೇಲೆ ಬಿದ್ದಿತು.
ಅಣ್ಣ ಅಲ್ಲಿ ನೋಡು, ಬೂದಿ ಮುಚ್ಚಿದ ಕೆಂಡಗಳಂತಿರುವ ಆ ಬ್ರಾಹ್ಮಣ ವೇಷಧಾರಿಗಳನ್ನು. ಅವರು ಪಾಂಡವರಲ್ಲದೆ ಬೇರೆಯಲ್ಲ. ಈಗ ಏನು ನಡೆಯುವುದೆಂದು ಕಾದು ನೋಡೋಣ ಎಂದು ಬಲರಾಮನಿಗೆ ಹೇಳಿದನು. ಪಾಂಡವರು ಬದುಕಿರುವರೆಂದು ಅವನು ಯಾದವರನ್ನೆಲ್ಲ ಪ್ರೇಕ್ಷಕರನ್ನಾಗಿಸಿದ್ದು. ಸ್ಪರ್ಧೆ ಮುಂದುವರಿಯಿತು. ಒಬ್ಬರಾದ ಮೇಲೆ ಒಬ್ಬರಂತೆ ರಾಜರುಗಳು ಪ್ರಯತ್ನಿಸಿ ಸೋತರು. ಶಿಶುಪಾಲನಂತ ಕೆಲವರು ಗುರಿಯನ್ನು ಸಾಸಿವೆ ಕಾಳಿನಷ್ಟು ಅಂತರದಿಂದ ತಪ್ಪಿದರು. ಜರಾಸಂಧನು ಬಹು ಕಡಿಮೆ ಅಂತರದಿಂದ ಸೋತನು. ದುರ್ಯೋಧನನು ಕಿರುಬೆರಳ ಅಂತರದಿಂದ ಸೋತನು. ಮಹಾ ಬಿಲ್ಲುಗಾರರೆನಿಸಿಕೊಂಡವರೆಲ್ಲರೂ ಸೋಲಲು ರಾಜರೆಲ್ಲ ನಿರಾಶರಾದರು. ಈಗ ರಾಧೆಯನು ಚಿರತೆಯಂತೆ ಮೇಲೆದ್ದು ಬಂದನು. ಕೃಷ್ಣನು ಆತಂಕದಿಂದ ಅವನು ಎದುರಿಸುವುದನ್ನೇ ನೋಡುತ್ತಿದ್ದನು. ಅವನು ಗುರಿ ಹಿಡಿಯುತ್ತಿರುವಾಗಲಂತೂ ಕೃಷ್ಣನು ಉಸಿರು ಬಿಗಿ ಹಿಡಿದನು. ಅರ್ಜುನ ನಿಲ್ಲದಿರುವಾಗ ಭಾರ್ಗವ ಶಿಷ್ಯನಾದ ರಾಧೆಯನಿಗೆ ಸಮಾನರಾರು ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಅವನ ಗುರಿಯು ಕೂದಲೆಷ್ಟೇ ಅಂತರದಿಂದ ತಪ್ಪಿತು. ಕೃಷ್ಣನಿಗೆ ಈಗ ನಿರಾಂತಕವಾಯಿತು. ರಾಧೆಯನು ಸೋತ ಮೇಲೆ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿದ ಬೆಂಕಿಯಂತೆ ಅರ್ಜುನ ಮೇಲೆದ್ದು ನಿಂತನು. ಇದನ್ನೇ ಕಾಯುತ್ತಿದ್ದ ಶ್ರೀಕೃಷ್ಣನು ಉದ್ವೇಗದಿಂದ ಬಲರಾಮನ ಕೈ ಹಿಡಿದು ಅದುಮಿದನು. ಎಲ್ಲರ ದೃಷ್ಟಿಯು ಈ ಬ್ರಾಹ್ಮಣ ತರುಣನ ಕಡೆಗೆ ತಿರುಗಿತು. ಕೃಷ್ಣ, ಬಲರಾಮ, ಭೀಷ್ಮರ ಹೊರತಾಗಿ ಯಾರಿಗೂ ಅವರ್ಯಾರೆಂದು ಗೊತ್ತಿರಲಿಲ್ಲ. ಅರ್ಜುನನು ಭೃಂಗಕ್ಕೆ ಬಂದು ದೃಷ್ಟದ್ಯುಮ್ನನನ್ನು ಕ್ಷೇತ್ರಿಯರಾರು ಈ ಯಂತ್ರವನ್ನು ಭೇದಿಸುವಂತೆ ತೋರಲಿಲ್ಲ. ಬ್ರಾಹ್ಮಣರು ಪ್ರಯತ್ನಿಸಬಹುದೇ ಎಂದು ಕೇಳಿದನು. ಯುವರಾಜ ದೃಷ್ಟದ್ಯುಮ್ನನು, ಓಹೋ, ಖಂಡಿತವಾಗಿ ಯಾರು ಬೇಕಾದರೂ ಪ್ರಯತ್ನಿಸಬಹುದು. ಮೇಲೆ ಕಾಣುವ ಆ ಮೀನನ್ನು ಒಡೆದು ಬೀಳಿಸಿದರೆ ನನ್ನ ತಂಗಿ ನಿನ್ನವಳಾಗುವಳು. ನನ್ನ ಪ್ರತಿಜ್ಞೆ ಸತ್ಯವಾದದ್ದು ಎಂದನು. ಅರ್ಜುನನು ಆ ಮಹಾಧನಸ್ಸಿನ ಬಳಿಗೆ ಹೋಗಿ ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದನು. ಮುಗುಳ್ನಗುತ್ತಾ ಎದುರಿಸಿ 5 ಬಾಣಗಳನ್ನು ಒಂದಾದ ಮೇಲೊಂದರಂತೆ ಮೀನಿನ ಕಣ್ಣಿನೊಳಗೆ ತೂರಿಸಿಯೇ ಬಿಟ್ಟನು. ಲಕ್ಷ್ಯವು ಭೂಮಿಗೆ ಬಿದ್ದಿತು. ಕೂಡಲೇ ಕೋಟಿ ಸಿಡಿಲುಗಳು ಮೊಳಗಿದಂತೆ ಕರತಾಡನವಾಯಿತು. ಬ್ರಾಹ್ಮಣರು ತಮ್ಮ ತಮ್ಮ ಉತ್ತರೀಯಗಳನ್ನು ಆರಿಸಿ ಕುಣಿದರು. ದ್ರೌಪದಿಯು ನಡೆದು ಬಂದು ಪುಷ್ಪಮಾಲೆಯನ್ನು ಅರ್ಜುನನ ಕೊರಳಿಗೆ ಹಾಕಿದಳು. ದ್ರೌಪದಿಯ ಕೈ ಹಿಡಿದು ರಂಗದಿಂದ ಇಳಿಯುತ್ತಿದ್ದ ತರುಣನನ್ನು ನೋಡಿ ದ್ರುಪದನು ಸಂತೋಷಪಟ್ಟನು. ಕ್ಷಣ ಮಾತ್ರ ಸ್ತಂಭಿತರಂತಿದ್ದ ಕ್ಷೇತ್ರಿಯರೆಲ್ಲ ಈಗ ಕೋಪೋದ್ದೀಪಿತರಾಗಿ ಮೇಲೆದ್ದು ನಿಂತರು. ದ್ರುಪದನು ನಮ್ಮನ್ನು ಅವಮಾನಿಸಿದ್ದಾನೆ. ಕ್ಷೇತ್ರಿಯರ್ಯಾರು ಸ್ಪರ್ಧೆಯಲ್ಲಿ ಗೆಲ್ಲದಿದ್ದರೆ ಅವನ ಮಗಳು ಬ್ರಾಹ್ಮಣನ ಕೈ ಹಿಡಿಯುವುದರ ಬದಲು ಅಗ್ನಿ ಪ್ರವೇಶ ಮಾಡಬೇಕಿತ್ತು. ಈ ಅವಮಾನಕ್ಕಾಗಿ ದ್ರುಪದನನ್ನು ಕೊಲ್ಲೋಣ ಎಂದು ಕೂಗಾಡತೊಡಗಿದರು. ದ್ರುಪದನು ಇದೆಲ್ಲಕ್ಕೂ ಕಾರಣನಾದ ಬ್ರಾಹ್ಮಣ ತರುಣನ ಕಡೆಗೆ ನೋಡಿದನು. ಅವನು ನಕ್ಕು, ಭಯಪಡಬೇಡಿ, ಇವರೆಲ್ಲರನ್ನು ನಾನು ನಿವಾರಿಸುವೆನು ಎನ್ನುವುದರೊಳಗೆ ಭೀಮನು ಅವನ ಪಕ್ಕದಲ್ಲಿ ಬಂದು ನಿಂತನು. ದ್ರೌಪದಿಯು ಅವರ ಇಬ್ಬರ ಹಿಂದೆ ನಿಂತಳು. ತುಮಲ ಯುದ್ಧ ಪ್ರಾರಂಭವಾಯಿತು. ಶಲ್ಯ, ದುರ್ಯೋಧನ, ಶಕುನಿ ಎಲ್ಲರೂ ಸೋಲಲು ರಾಧೆಯನು ಅವರ ನೆರವಿಗೆ ಬಂದನು. ಅರ್ಜುನನು ಅವನನ್ನೆದುರಿಸಿ ಸೋಲಿಸಿದನು. ಅವನ ಹಸ್ತಕೌಶಲ್ಯವನ್ನು ಮೆಚ್ಚಿದ ರಾಧೆಯನು, ಯಾರು ನೀನು ವಿಪೋತ್ತಮ? ನನ್ನ ಎದುರು ನಿಲ್ಲಬಲ್ಲವನು ಅರ್ಜುನನೊಬ್ಬನೇ. ಅವನೀಗ ಸತ್ತು ಹೋಗಿರುವನು. ನೀನೇನು ಇಂದ್ರನೋ, ಭಾರ್ಗವನೋ, ವಿಷ್ಣುವೋ? ನಾನು ಅಂಗರಾಜನಾದ ರಾಧೆಯನು. ನಿನ್ನೆದುರು ನಾನು ಸೋತೆ ಎಂದನು. ಅರ್ಜುನನು, ರಾಧೇಯ, ನಾನೊಬ್ಬ ಸಾಮಾನ್ಯ ಬ್ರಾಹ್ಮಣನೊಬ್ಬನ ಶಿಷ್ಯ ಅಷ್ಟೇ.
ಎಂದು ಅಲ್ಲಿಂದ ಹೊರಟನು. ದ್ರೌಪದಿಯೊಂದಿಗೆ ಪಾಂಡವರು ಕುಂಬಾರನ ಮನೆಯನ್ನು ಸೇರಿದರು. ಹಾಸ್ಯಕ್ಕಾಗಿ ಅಮ್ಮ ಭಿಕ್ಷೆ ತಂದಿರುವೆವು ಎಂದು ಕೂಗಿ ಹೇಳಿದರು. ಒಳಗಿದ್ದ ಕುಂತಿಯು ಎಲ್ಲರೂ ಹಂಚಿಕೊಳ್ಳಿರಿ ಎಂದು ಬಿಟ್ಟಳು. ಹೊರಗೆ ಬಂದವಳೆ ದ್ರೌಪದಿಯನ್ನು ಕಂಡು ಸ್ತಂಭಿತಳಾದಳು. ಆಗ ಕುಂತಿಯು, ಮಗುವೆ, ನಿನಗೆ ನಮ್ಮ ಮನೆಗೆ ಸ್ವಾಗತ ಎಂದಳು. ಧರ್ಮರಾಜನು ನಡೆದಿರುವುದೆಲ್ಲವನ್ನು ವಿವರಿಸಿದನು. ಕುಂತಿಯು, ಅಯ್ಯೋ ಮಗನೇ, ನಾನೇನೋ ಹೇಳಿಬಿಟ್ಟೆ, ನನ್ನ ಮಾತಿನ ಪರಿಣಾಮವೇನಾಗುವುದು ಎಂದು ಆತಂಕಪಟ್ಟಳು. ಧರ್ಮರಾಜನು, ಅಮ್ಮ ಚಿಂತಿಸಬೇಡ, ಏನೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನ ಹೇಳಿ ಅರ್ಜುನನಿಗೆ, ನೀನು ಸ್ಪರ್ಧೆಯಲ್ಲಿ ಗೆದ್ದಿರುವೆ, ಇವಳನ್ನು ನೀನು ಮದುವೆಯಾಗು ಎನ್ನಲು ಅರ್ಜುನನು, ಅಣ್ಣ, ನೀನು ಹಿರಿಯನು, ನೀನೇ ಇವಳನ್ನು ಮದುವೆಯಾಗು, ನಂತರ ಭೀಮನು ಮದುವೆಯಾಗಬೇಕು, ಅನಂತರವೇ ನನ್ನ ಸರತಿ ಎಂದು ಬಿಟ್ಟನು. ಧರ್ಮರಾಜನು ಸ್ವಲ್ಪ ಹೊತ್ತು ಯೋಚಿಸಿ, ನಾವೆಲ್ಲರೂ ಹಂಚಿಕೊಳ್ಳಬೇಕೆಂದು ತಾಯಿ ಹೇಳಿರುವಳು. ತಾಯಿಯ ಮಾತಿಗಿಂತ ದೊಡ್ಡದೇನಿದೆ? ತಾಯಿಯೇ ನಮ್ಮ ಗುರುವು, ಅವಳ ಮಾತನ್ನು ನಡೆಸೋಣ. ನಾನೆಂದು ತಪ್ಪಾಗಿ ಯೋಚಿಸಿದವನೇ ಅಲ್ಲ. ನಿಜ ಸಂಗತಿ ಎಂದರೆ ನಾವು ಐವರು ಈ ದ್ರೌಪದಿಯನ್ನು ಪ್ರೀತಿಸುತ್ತಿರುವಂತಿದೆ. ಎಲ್ಲರೂ ಒಟ್ಟಿಗೆ ಅವಳನ್ನು ಮದುವೆಯಾಗೋಣ. ಇದರ ಬಗ್ಗೆ ಇನ್ನು ವಾಗ್ವಾದ ಬೇಡವೇ ಬೇಡ ಎಂದು ತೀರ್ಮಾನ ಕೊಟ್ಟನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್